ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ಒಂದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್ ಮತ್ತೆ ಇನ್ಸ್ಟಾಗ್ರಾಮ್, ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನೀವು ನಮ್ಮ ಒಂದು ಈ ಕಾರ್ಯಕ್ರಮದ ನೇರ ಪ್ರಸಾರ ಪ್ರಪಂಚದ ಯಾವ ಮೂಲೆಯಲ್ಲಿದ್ದ ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಇದು ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂ ಕೂಡ ಅದರಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ಎಲ್ಲಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ನ. ಸೊ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಉಮೇಶ್ ಗೌಡ ಮತ್ತೆ ಸುಹಾಸ್ ಭರದ್ವಾಜ್ ಅವರು. ಇವರು IT ಪ್ರೊಫೆಷನಲ್ಸ್, ಹಾಗೆ ಸಿಡ್ನಿ ಲಿಯೋ ವಾರಿಯರ್ಸ್ ಮತ್ತೆ ರಾಯಲ್ ಸ್ಟ್ರೈಕರ್ಸ್ ಕ್ರಿಕೆಟ್ ತಂಡಗಳ ಸದಸ್ಯರು ಮತ್ತೆ ಆಟಗಾರರು, ಹಾಗೆ ಇವರು ಸಮುದಾಯ ಸೇವಕರು ಕೂಡ. ಸೊ ಬನ್ನಿ, ಇವತ್ತು ನಾವು ಇವರ ಒಂದು ಕ್ರಿಕೆಟ್ ನ ಪ್ರಯಾಣ, ಸಮಾಜ ಸೇವೆ ಮತ್ತು ಇವರು ಒಂದು ಅಪ್ಪು ಕಪ್, ಇವ್ರದ್ದು ಒಂದು 3rd ಎಡಿಷನ್ ಬರ್ತಾ ಇದೆ ಈ ವರ್ಷ. ಸೊ ಅದನ್ನ ಆ ಒಂದು ಇವೆಂಟ್ April 6th ಬರ್ತಾ ಇದೆ, ಅದರ ಬಗ್ಗೆ ಮಾತಾಡೋಕ್ಕೂ ಕೂಡ ಬಂದಿದ್ದಾರೆ. ಬನ್ನಿ, ಮೊದಲು ಇವ್ರನ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವಾರ್ಮ್ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಉಮೇಶ್ ಮತ್ತೆ ಸುಹಾಸ್ ಅವರೇ, ನಮ್ಮ ಅಪ್ಪು ರೇಡಿಯೋಗೆ ಸುಸ್ವಾಗತಗಳು. ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ಬಂದಿರೋದಕ್ಕೆ. ಸೊ ನೀವಿಬ್ರು ಇವತ್ತು ಉಮೇಶ್ ಮತ್ತೆ ಸುಹಾಸ್ ಅವರೇ, ನಿಮ್ಮ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಾಯ್ತು ನಮ್ಮ ಶ್ರೋತೃಗಳಿಗೆ. ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಡಿ. ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಸಿಡ್ನಿಗೆ ಆಲ್ಮೋಸ್ಟ್ 2005 ಅಲ್ಲಿ ಬಂದಿದ್ದು. ಇವಾಗ ಸದ್ಯಕ್ಕೆ ಕ್ವಾಂಟಸ್ ಕೆಲಸ ಮಾಡ್ತಿದ್ದೀನಿ ಆಸ್ ಎ ಸಾಫ್ಟ್ವೇರ್ ಆಟೋಮೇಷನ್ ಕನ್ಸಲ್ಟೆಂಟ್ ಆಗಿ. ಸೊ ನಾವು ಈ ಸಿಡ್ನಿ ಲಿಯೋ ವಾರಿಯರ್ಸ್ನ ಫಾರ್ಮ್ ಮಾಡಿದ್ದು ಲಾಸ್ಟ್ 2 years ಬ್ಯಾಕ್. ಎಲ್ಲ ನಿಯರ್ ಟು ಸ್ಕೋಫೀಲ್ಡ್ ಸ್ಪಾನ್ಸ್ ಏರಿಯಾದಲ್ಲಿ ಸೇರಿ ಎಲ್ಲ ಹುಡುಗರು ಸೇರಿ ಒಂದು ಈ ಟೀಮ್ ಮಾಡಿದ್ದೀವಿ. ದಟ್ ಈಸ್ ದ ಬ್ಯಾಕ್ ಗ್ರೌಂಡ್ ಆಫ್ ಮೈ. ನೀವು ಸುಹಾಸ್ ಸರ್? ನನ್ನ ಸುಹಾಸ್ ಭರದ್ವಾಜ್ ಅಂತ, ಪಕ್ಕ ಮೈಸೂರಿಯನ್, ಕನ್ನಡ ಪ್ರೇಮಿ. ಸೊ ಸಿಡ್ನಿಗೆ ಬಂದಿದ್ದು 2017 ಅಲ್ಲಿ. ಅದಕ್ಕಿಂತ ಬಂದು ಇಲ್ಲಿ ಆಸ್ ಎ ಸೊಲ್ಯೂಷನ್ ಆರ್ಕಿಟೆಕ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಫಾರ್ ಕಂಪ್ನಿ ಕಾಲ್ಡ್ BGIS. ಆ್ಯಂಡ್ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ಒಂಥರ ಪ್ರೊಫೆಷ್ನಲ್ ಲೈಫ್ ಒಂದು, ಬಟ್ ಪರ್ಸನಲ್ ಲೈಫ್ ಇನ್ನೊಂಥರ. ವೇರ್ ಸಿಡ್ನಿ ಲಿಯೋ ವಾರಿಯರ್ಸ್ ಇಸ್ ಒಂಥರ ನಮಗೆ ಮೋರ್ ದೆನ್ ಜಸ್ಟ್ ಎ ಕ್ರಿಕೆಟ್ ಟೀಮ್, ಇಟ್ಸ್ ಅನ್ ಎಮೋಷನ್ ಥರ ಆಗ್ಬಿಟ್ಟಿದೆ. ಸೊ ವೇರ್ ಎವ್ರಿ ಒನ್ ವಿತ್ ಇನ್ ಸಿಡ್ನಿ ಲಿಯೋ ವಾರಿಯರ್ಸ್ ಎವ್ರಿ ವೀಕೆಂಡ್ ಬರ್ತೀವಿ, ಕಾಯ್ತಾ ಇರ್ತಾರೆ ಆ್ಯಕ್ಚುಲಿ ವೀಕೆಂಡ್ ಬಂದು ನಾವು ಕ್ರಿಕೆಟ್ ಆಡೋದಕ್ಕೆ. ಸೊ ಆ ಜರ್ನಿ ವಿ ಹ್ಯಾವ್ ಬೀನ್ ಫಾಲೋಯಿಂಗ್ ಫ್ರಮ್ ಲಾಸ್ಟ್ 2 years. ಆ್ಯಂಡ್ ಆ ಒಂದು ಕ್ರಿಕೆಟ್ ಟೀಮ್ ಹೆಂಗಾಗಿದೆ ಅಂತಂದರೆ, ಇಟ್ ಹಸ್ ಬಿಕಮ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಅದನ್ನ ನಾವು ವಿ ಆರ್ ಎಂಜಾಯಿಂಗ್. ಆ್ಯಂಡ್ ಅಪ್ಪು ಕಪ್ ಇಸ್ ಆಲ್ಸೋ ಒನ್ ಆಫ್ ದಿ ಥಿಂಗ್ ದಟ್ ವಿ ಆಸ್ ಎ ಗ್ರೂಪ್ ರಾಯಲ್ ಸ್ಟ್ರೈಕರ್ಸ್ ಜೊತೆಗೆ ಸೇರಿಕೊಂಡು ನಾವು ಅಪ್ಪು ಕಪ್ನು ಮಾಡ್ತಾ ಇದ್ದೀವಿ. ಸೊ ಲೈಕ್ ನಿಮ್ಮ ಒಂದು ಈ ಒಂದು ಸಿಡ್ನಿ ಲಿಯೋ ವಾರಿಯರ್ಸ್ ಮತ್ತೆ ರಾಯಲ್ ಸ್ಟ್ರೈಕರ್ಸ್, ಈ ಒಂದು ನಿಮ್ಮ ಈ ಕ್ರಿಕೆಟ್ ತಂಡಗಳ ಬಗ್ಗೆ ಹೇಳಿ. ಯಾವಾಗ ಇದು ಒಂದು ತಂಡ ಸ್ಟಾರ್ಟ್ ಆಯಿತು, ಹೇಗೆ ಇದ್ರ ಬಗ್ಗೆ ನೀವು ಯಾಕೆ ಕ್ರಿಕೆಟ್ ಮೇಲೆ ಇಷ್ಟೊಂದು ಒಲವು ಹೇಗೆ ಬಂತು, ಹೇಗೆ ಈ ಒಂದು ತಂಡಗಳನ್ನ ರಚಿಸಿದ್ದೀರಾ, ಇದರ ಒಂದು ಉದ್ದೇಶ ಏನು, ಇದ್ರ ಬಗ್ಗೆ ಎಲ್ಲ ಹೇಳಿ. ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ನಾನು ವಿನಾಯಕ್ ಒಂದೇ ಟೀಮಲ್ಲಿ ಆಡ್ತಾ ಇದ್ವಿ. ಸೊ ಅದಾದ್ಮೇಲೆ ಒಂದೊಂದು ಟೀಮ್ ಮಾಡ್ಕೊಂಡ ಪ್ಯಾರಾಮೀಟ, ನಾನು ಈ ಕಡೆ ಎಡ್ಮಿನ್ಸನ್ ಪಾರ್ಕಿಂದ ಆ ಕಡೆ ಪಾಂಡ್ಸಿಗೆ ಮೂವ್ ಆದಾಗ ನಮ್ದೊಂದು ಟೀಮ್ ಫಾರ್ಮ್ ಆಯಿತು. ಸೊ ಬೆಳೀತಾ ವಿ ಥಾಟ್ ಓಕೆ, ನಾವೇ ಇಂಟರ್ನಲ್ ಮ್ಯಾಚ್ ಆಡ್ಬೋದು ಅಂತ ಹೇಳಿ. ಸೊ ಎವ್ರಿ ಇಯರ್ ವಿ ರನ್ ದಿಸ್ ಫ್ರೆಂಡ್ಶಿಪ್ ಟೂರ್ನಮೆಂಟ್, ಸೊ ದಟ್ ಎಲ್ಲರೂ ಸೇರಿ ಫ್ರೆಂಡ್ಸ್ ಆಗಲಿ ಅಂತ ಒಂಥರ ಒಂದು ಹೋಲ್ ಡೇ ಇಟ್ ವಿಲ್ ಬಿ ಸ್ಪೆಂಡಿಂಗ್ ಟುಗೆದರ್, ಹ್ಯಾವಿಂಗ್ ಫನ್ ಆ ಥರ. ಸೊ ಎಲ್ಲ ಕಾಂಪಿಟೇಟಿವ್ ಆಗಿ ಮಾಡಿ, ಪ್ರೈಸಸ್ಗಳೆಲ್ಲ ಇಟ್ಟು, ಚೀಫ್ ಗೆಸ್ಟ್ನೆಲ್ಲ ಕರೆಸಿ ಆ ಥರ ಮಾಡಿ, ಅದೇ ಥರ ಮಾಡ್ಬೇಕಂದ್ರೆ ವಿ ಥಾಟ್ ಓಕೆ, ವೈ ಡೋಂಟ್ ವಿ ಡೂ ಅಪ್ಪು ಕಪ್ ಆಲ್ಸೋ. ಅದಕ್ಕೆ ಫ್ರಮ್ ಲಾಸ್ಟ್ 3 years ವಿ ಆರ್ ಆಲ್ವೇಸ್ ಡೂಯಿಂಗ್ ದಿಸ್, ಆ್ಯಂಡ್ ವಿ ಆರ್ ಆಲ್ಸೋ ಇನ್ವೈಟಿಂಗ್ ಅದರ್ ಟೀಮ್ ಮೆಂಬರ್ಸ್ ಟು ಕಮ್, ಸೊ ದಟ್ ದೊಡ್ಡದಾಗಿ ಬೆಳೀಲಿ ಅಂತ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ. ರೈಟ್ ನಾವು ಆ ಟೀಮ್ ಇದ್ದಾರೆ ಈ ಅಪ್ಪು ಕಪ್ಗೆ. ಬಟ್ ಅದೇ ಇನ್ ಫ್ಯೂಚರ್ ಅಲ್ಲಿ ಮೇ ಬಿ ನೆಕ್ಸ್ಟ್ ಇಯರ್ ವಿ ಆರ್ ಥಿಂಕಿಂಗ್ ಟು ಡೂ ಇಟ್ ಲೈಕ್ 8 teams ಆ ತರ. ಸೊ ನಿಮ್ಮ ಒಂದು ಈ ರಾಯಲ್ ಸ್ಟ್ರೈಕರ್ ಮತ್ತೆ ಸಿಡ್ನಿ ಲಿಯೋ ವಾರಿಯರ್ಸ್ ಎವ್ರಿ ಸ್ಯಾಟರ್ಡೆ ಅಂದ್ರೆ ಎವ್ರಿ ಶನಿವಾರ ಇದೊಂದು ಹಾಬೀಸ್ ಆಟಗಾರರಿಗೆ ಒಂದು ಅವಕಾಶ ಕೊಡ್ತೀರಾ ಕ್ರಿಕೆಟ್ ಪ್ರೇಮಿಗಳಿಗೆ. ಸೊ ಯಾರಾದ್ರೂ ಬಂದು ಸೇರ್ಕೋಬಹುದು. ಈ ಒಂದು ಮೆಂಬರ್ಶಿಪ್ ಓಪನ್ ಟು ಎವ್ರಿ ಮಲ್ಟಿಕಲ್ಚರಲ್. ಸೊ ಯು ವಾಂಟ್ ಟು ಫೋಸ್ಟರ್ ದಟ್ ಮಲ್ಟಿಕಲ್ಚರಲಿಸಮ್ ತರ. ಸೊ ನೀವು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಎವ್ರಿ ಸ್ಯಾಟರ್ಡೆ ಈ ಒಂದು ಆಟನ ಆಡ್ತೀರಾ. ಸೊ ಯಾರು ಸಿಡ್ನಿ ರಾಯಲ್ ಸ್ಟ್ರೈಕರ್ಸ್ ಇರ್ಬೋದು, ಸಿಡ್ನಿ ಲಿಯೋ ವಾರಿಯರ್ಸ್ ಆಗಿರ್ಬೋದು. ಸೊ ಎವ್ರಿಬಡಿ ಕ್ಯಾನ್ ಕಮ್. ಸೊ ಹಾಗೆ ನೀವೊಂದು ಈ ಅಪ್ಪು ಕಪ್ಪು 6th April, ಎಸ್ಪೆಷಲಿ ಈ ವರ್ಷ ಅಂತೂ ಅಪ್ಪು ಅವರ ಹುಟ್ಟು ಹಬ್ಬ ಬರ್ತಾ ಇದೆ, 50th ಬರ್ತಡೆ. ಸೊ ಆಕ್ಚುಯಲ್ ಬರ್ಡೇ ಟುಮಾರೋ, 17th March.
ಬಟ್ ಅವರ ಒಂದು ಬರ್ತ್ಡೇ ಒಂದು ಅಂಗವಾಗಿ ಕೂಡ ನೀವೊಂದು ಈಗ 6th ಏಪ್ರಿಲ್ ನೀವು ಅದನ್ನ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ರೆ, ಇದು 3ನೇ ವರ್ಷ. ನಾನು ಇದು 3ನೇ ಸಲ ಬರ್ತಾ ಇರೋದು ಅನ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕಪ್ಪು. ರೀಸೆಂಟ್ ಆಗಿ ಫ್ರೆಂಡ್ಶಿಪ್ ಕಪ್ ಕೂಡ ಮಾಡಿದ್ರಿ. ಸೊ ನೀವೊಂದು ಫ್ರೆಂಡ್ಶಿಪ್ ಕಪ್ ನಡೆಸ್ತೀರಾ, ಹಾಗೆ ಅಪ್ಪು ಕಪ್ ಅಂತ ನಡೆಸ್ತೀರಾ, ಹಾಗೆ ಹಾರ್ಡ್ ಬಾಲ್ ಟೂರ್ನಮೆಂಟ್ಸ್ ಅಂತ ಕೂಡ ಹಲವಾರು ನಡೆಸ್ತೀರಾ. ಸೊ ಈ ಒಂದು ಅಪ್ಪು ಕಪ್ ನ ವಿಶೇಷತೆ ಬಗ್ಗೆ ಹೇಳಿ, ಏನೇನಿರುತ್ತೆ ಈ ಕಪ್ ಬಗ್ಗೆ? ಈ ಕಪ್ಪಲ್ಲಿ ಸತಿ ನಾನು ಹೇಳಿದಂಗೆ 6 ಟೀಮು. ಸೊ ರಾಯಲ್ ಸ್ಟ್ರೈಕರ್ಸ್ ಅಲ್ಲಿ 7 ಟೀಮು, ಸಿಡ್ನಿ ಲಿಯೋ ವಾರಿಯರ್ಸ್ 7 ಟೀಮು, ಮತ್ತೆ ಫ್ರೆಂಡ್ಸ್ ಸಿಡ್ನಿ ಅಂತ ಇನ್ನೊಂದು ಟೀಮು ಹೊಸದಾಗಿ ಬರ್ತಿದ್ದಾರೆ, ಮತ್ತೆ ಬಾಂಬ್ ಸ್ಕ್ವಾಡ್ ಅಂತ. ಸೊ 6 ಟೀಮು ಆಡ್ತಾ ಇದೀವಿ. ಸೊ 2 ದಿನ ಆಡ್ತೀವಿ, ಸ್ಯಾಟರ್ಡೆ ಸಂಡೇ ಆಕ್ಚುಲಿ. ಸೊ ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ಒಂದೇ ದಿನದಲ್ಲಿ ಅಷ್ಟೊಂದು ಮ್ಯಾಚ್ ನಡೆಸೋದು ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಈ ಸರಿ ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ದಟ್ ಸ್ಯಾಟರ್ಡೆ ಮತ್ತೆ ಸಂಡೇ ಆಡೋಣ ಅಂತ. ಸೊ ಅದು ಬಿಟ್ರೆ ಈ ತರ ಸ್ವಲ್ಪ ಎಷ್ಟೊಂದು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಔಟ್ಸೈಡರ್ಸ್ ಸ್ಪಾನ್ಸರ್ಶಿಪ್ ಮಾಡಿಕೊಂಡು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಟೀಮ್ ಮೆಂಬರ್ಸ್, ಸಿಡ್ನಿ ಲಿಯೋ ವಾರಿಯರ್ಸ್, ರಾಯಲ್ ಸ್ಟ್ರೈಕರ್ಸ್ ಇವರೆಲ್ಲ ಸೇರಿ ಟುಗೆದರ್ ಆಸ್ ಎ ಫ್ಯಾಮಿಲಿ ಇದನ್ನ ಆರ್ಗನೈಸ್ ಮಾಡ್ತಾ ಇದೀವಿ. ಯೂಶಲಿ ನೀವು ನೋಡ್ಬೋದು ಲಾಸ್ಟ್ ಟೈಮ್ ಪ್ರೆಸೆಂಟೇಷನ್ಗೆ, ಅವಾರ್ಡ್ಸ್ ಸೆರೆಮನಿಗೆಲ್ಲ ಲೇಡೀಸ್ ಎಲ್ಲರೂ ಪಾಪ ನಿಂತ್ಕೊಂಡೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು. ದೇ ಹೆಲ್ಪ್ ಅಸ್ ಎ ಲಾಟ್ ಆಕ್ಚುಲಿ. ಸೊ ನಾವು ಆಡಬೇಕಾದಾಗ ಅವ್ರು ದೇ ವರ್ ಟೇಕಿಂಗ್ ದ ಇನಿಷಿಯೇಟಿವ್ ಅಂಡ್ ಡೂಯಿಂಗ್ ಇಟ್. ಸೊ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಗೆಟ್ ಟುಗೆದರ್ ತರ ಇರಬಹುದು ಟು ಮೇಕ್ ಇಟ್ ದಿಸ್ ಟೂರ್ನಮೆಂಟ್ ಆಸ್ ಸಕ್ಸಸ್ಫುಲ್. ವಿತೌಟ್ ಫ್ಯಾಮಿಲಿ ಇಟ್ ವಿಲ್ ನಾಟ್ ಬಿ ಪಾಸಿಬಲ್. ದಟ್ಸ್ ವೆರಿ ಟ್ರೂ. ಸೊ ಔಟ್ಸೈಡರ್ಸ್ ಬಂದು ವಾಚ್ ಮಾಡಬಹುದು. Yes, anyone are welcome to come and watch. Finals actually 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ 3 ಗಂಟೆಯಿಂದ 4:30 ತನಕ. ಎಲ್ಲಿ ನಡೀತಾ ಇದೆ ಇದು ಆಲಿವ್ ವೆಬ್ ರಿಸರ್ವ್ ಅಂತ ಪ್ಯಾರಾಮೆಟಾನಲ್ಲಿ ನಡೆಸಿದೆ ಮ್ಯಾಚ್. ಆಲಿವ್ ವೆಬ್ ರಿಸರ್ವ್ ಪಾರ್ಕ್ ಅಂತ ಪ್ಯಾರಾಮೆಟಾದಲ್ಲಿ ನಡೆಸುತ್ತೆ. ಸೊ ಯಾರು ಬರೋಕೆ ನೋಡೋಕೆ ಇಷ್ಟ ಇರೋರು ವೀಕ್ಷಕರು, ಸೊ 3 ಗಂಟೆ ಹಂಗೆ ಬಂದ್ರೆ ಶನಿವಾರ 6ನೇ ತಾರೀಕು ಏಪ್ರಿಲ್. ಸೊ ಅವರು ಕೂಡ ಸಂಡೇ ಹೌದು 3 ಗಂಟೆಗೆ ಬಂದ್ರೆ ಫೈನಲ್ಸ್ ನೋಡಬಹುದು. ಬೆಳಿಗ್ಗೆ ಬಂದು ಇಫ್ ದೇ ಆರ್ ಏಬಲ್ ಟು ವಾಚ್ ದ ಲೀಗ್ ಮ್ಯಾಚಸ್ ಆಲ್ಸೋ they are welcome. Anyone can watch. So they just come with their family picnic ತರ ಅವರೇ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು. ವೆರಿ ನೈಸ್. ಸೊ ನಿಮ್ಮ ಒಂದು ಅಪ್ಪು ಕಪ್ ಹೇಳಿ. ಅಂಡ್ ಯೂಶಲಿ ಅಪ್ಪು ಕಪ್ ಅದೇ ಜಸ್ಟ್ ಟು ಆಡ್ ಟು ಉಮೇಶ್ ಹೇಳಿದ್ದಕ್ಕೆ. ಸೊ ಫೈನಾನ್ಸ್ ಇಸ್ ಒನ್ ಥಿಂಗ್, ಅದ್ರ ಜೊತೆಗೆ ಎಲ್ಲ ಫ್ಯಾಮಿಲಿ ಎಲ್ಲ ಇದು ಮಾಡ್ತಾರೆ ಅಂಡ್ ಸ್ಪಾನ್ಸರ್ಸ್ನು ಇದ್ದಾರೆ. ಅದ್ರ ಜೊತೆಗೆ ಕೆಲವು ಡಿಗ್ನಿಟರೀಸ್ನು ಕರೆಸ್ತೀವಿ ನಾವು, ಎಸ್ಪೆಷಲಿ ಪ್ಯಾರಾಮೆಟಾ ಮತ್ತೆ ಬೇರೆ ಕಡೆ ಅಂತ ಕರೆಸ್ತೀವಿ. ಸೊ ದಟ್ ಅವ್ರಿಗೂ ಗೊತ್ತಾಗತ್ತೆ ನಮ್ದು ಅಂಡ್ ನಾವೆಲ್ಲ ಏನ್ ಮಾಡ್ತೀವಿ ಅಂತ. ಅಂಡ್ ಈ ಸತಿ ಐ ಥಿಂಕ್ ಇಬ್ರು ಬರ್ತಾ ಇದಾರೆ. ಈ ಸರಿ ಚರಿಷ್ಮಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಬರ್ತಿದ್ದಾರೆ ಚೀಫ್ ಗೆಸ್ಟ್, ಮತ್ತೆ ಸಮೀರ್ ಪಾಂಡೆ ಅವರು ಬಂದಿದ್ರು ಅಲ್ವಾ. ಚರಿಷ್ಮಾ came last time. So he was also like counselor of that Parramatta. She is like from Liverpool. Yes. So Liverpool Parramatta ಗೆ. Yeah. So very nice. So ನೀವು ಸ್ಪಾನ್ಸರ್ ಬಗ್ಗೆ ಏನಾದ್ರು ಮಾತಾಡಿ. ಸ್ಪಾನ್ಸರ್ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಸ್ಪಾನ್ಸರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸರಿ ಸ್ಪಾನ್ಸರ್ಸ್ ಯಾರ್ಯಾರು ಅಂತಂದ್ರೆ ದ ಸ್ಕ್ವೈರ್ಸ್ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ, ಮಿಸ್ಟರ್ ದೊರೈ ಅಂಡ್ ಲಕ್ಷ್ಮಿ. ಥ್ಯಾಂಕ್ ದೆಮ್ ಫಾರ್ ಸ್ಪಾನ್ಸರಿಂಗ್ ಫಾರ್ ಅಪ್ಪು ಕಪ್. ಮತ್ತೆ ಡ್ರೈವ್ ಟು ಡೋರ್ ಅಂತ ನ್ಯೂ ಸ್ಪಾನ್ಸರ್ ಹೂ ಕೇಮ್. ಅವರು ಸರ್ವಿಸ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಇದೆ, ಏರ್ಪೋರ್ಟ್ ಸರ್ವಿಸಸ್ ಅದು ಇದು. ವಿನಯ್ ಅಂತ. ಸೊ ಥ್ಯಾಂಕ್ಸ್ ವಿನಯ್ ಫಾರ್ ಸಪೋರ್ಟಿಂಗ್ ಅಪ್ಪು ಕಪ್ ಟೂರ್ನಮೆಂಟ್. ಅಂಡ್ ಡಾಕ್ಟರ್ ನಿರಂಜನ್ ಅಂತ ಫ್ರಮ್ ನಾರ್ತ್ ಸ್ಕ್ವೇರ್ ಡೆಂಟಲ್. ಮತ್ತೆ ಶ್ರೀರಾಮ್ ಲಾಸ್ಟ್ ಟೈಮ್ ಬಂದಿದ್ರಲ್ಲ ಅವರು ಫ್ರಮ್ ಐರಿಸ್ ಕಂಪನಿ ಈಸ್ ಆಲ್ಸೋ. ಅಂಡ್ ಶೇನ್ ಮಾರ್ಟೇಜ್ ಸೊಲ್ಯೂಷನ್ ಅಂತ ಶೈಲಜಾ ಲಾಸ್ಟ್ ತಾನೇ ಅವ್ರನ್ನ ಇಂಟರ್ವ್ಯೂ ಶೈನ್ ಮಾರ್ಟೇಜ್ ಸೊಲ್ಯೂಷನ್ಸ್ ಅವರೇ ಲಾಸ್ಟ್ ವಾರ ತಾನೇ ಬಂದಿದ್ರು. ಅವ್ರನ್ನ ನಾನು ಇಂಟರ್ವ್ಯೂ ಕೂಡ ಮಾಡಿದೆ. ಸೊ ನೈಸ್ ಟು ನೋ ಶಿ ಈಸ್ ಆಲ್ಸೋ ಒನ್ ಆಫ್ ದ ಸ್ಪಾನ್ಸರ್ ಫಾರ್ ದಿಸ್ ಅಪ್ಪು ಕಪ್ ಅಂತ. ಸೊ ತುಂಬಾ ಖುಷಿ ಆಗ್ತದೆ ನೀವು ಬಂದು ಒಂದು ಅಪ್ಪು ಕಪ್ ನ ನೀವು ಪ್ರತಿ ಇದೊಂದು 3ನೇ ಸಲ ನೀವು ಆಚರಿಸ್ತಾ ಇರೋದು. ಸೊ ಎಲ್ಲ ಒಂದು ಸ್ಪೆಷಲ್ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಸಮೀರ್ ಪಾಂಡೆ ಅವ್ರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಚರಿಷ್ಮಾ ಕಲಿಯಂದ ಅವರೆಲ್ಲ ಬರ್ತಾ ಇದ್ದಾರೆ. ಸೊ ನೀವು ಎಲ್ಲ ಒಂದು ಸ್ಪಾನ್ಸರ್ಸ್ ಎಲ್ಲ ನೀವು ಎಲ್ಲ ಮೆನ್ಷನ್ ಮಾಡಿದ್ರಿ. ಸೊ ದಟ್ ಈಸ್ ರಿಯಲಿ ಅಮೇಸಿಂಗ್. ಸೊ ಇದನ್ನ 3 ಗಂಟೆಗೆ ಇವ್ರದ್ದು ಫೈನಲ್ ನಡೆಯುತ್ತೆ 6th ಏಪ್ರಿಲ್. ಸೊ ಈ ಒಂದು ಆಲಿವ್ ವೆಬ್ ರಿಸರ್ವ್ ಪ್ಯಾರಾಮಾಟಾ ಈ ಒಂದು ಪಾರ್ಕ್ ಅಲ್ಲಿ ನಡೆಯುತ್ತೆ. ಸೊ ಒಂದು 3 ಗಂಟೆ ಮೇಲೆ ಯಾರು ಬೇಕಾದ್ರು ಇದೊಂದು ಫೈನಲ್ ನಡೆಯುತ್ತೆ. ಸೊ ಅವತ್ತು ಬಂದ್ಬಿಟ್ಟು ನೀವು ಯಾರು ಬೇಕಾದ್ರು ಬಂದು ವೀಕ್ಷಣೆ ಮಾಡಬಹುದು. ಸೊ ಒಂದು 6 ತಂಡಗಳ ಇದು ಒಂದು ಕಪ್ಪು 2 ದಿನ ನಡೆಯುತ್ತೆ. ಬಟ್ ಫೈನಲ್ 5th and 6th, ಬಟ್ ಫೈನಲ್ 6th ಏಪ್ರಿಲ್ ಮಾಡ್ತಾ ಇದ್ದಾರೆ.
ಇದ್ದಾರೆ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಸಿಡ್ನಿ ಲಿಯೋ ವಾರಿಯರ್ಸ್ ಅಂಡ್ ಆಲ್ಸೋ ರಾಯಲ್ ಸ್ಟ್ರೈಕರ್ಸ್ ಫಾರ್ ಬ್ರಿಂಗಿಂಗ್ ದಿಸ್ ಅಪ್ಪು ಕಪ್ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನೀವೇನಾದ್ರು ಹೇಳಿ? ಐ ಥಿಂಕ್ ಅಪ್ಪು ಕಪ್ ಮತ್ತೆ ಫ್ರೆಂಡ್ಶಿಪ್ ಕಪ್ ಎಲ್ಲ ಇಸ್ ಪಾರ್ಟ್ ಆಫ್ ಇದು. ಬಟ್ ಅದರ್ ದನ್ ದಟ್ ಸಿಡ್ನಿ ವಾರಿಯರ್ಸ್ ಮತ್ತೆ ರಾಯಲ್ ಸ್ಟ್ರೈಕರ್ಸ್ ತುಂಬಾ ಚಾರಿಟಿ ಇವೆಂಟ್ಸ್ ಮಾಡ್ತಾ ಇರ್ತೀವಿ, ವೇರ್ ಇಂಟರ್ನಲಿ ನಾವು ಟೂರ್ನಮೆಂಟ್ಸ್ಗಳು ಆಡ್ಕೊಂಡು ಅಂಡ್ ಅದರಿಂದ ಏನು ಫಂಡ್ಸ್ ಬರುತ್ತೋ ಅದನ್ನ ಯೂಶ್ವಲಿ ಚಾರಿಟೀಸ್ಗೂ ನಾವು ಕೊಡ್ತೀವಿ. ಲೈಕ್ ಸಂಕ್ರಾಂತಿ ಕಪ್ ಇರ್ಬೋದು ಇವ್ರು ಮಾಡಿದ್ದು ರಾಯಲ್ ಸ್ಟ್ರೈಕರ್ಸ್ ಅವರು, ನಾವು ಸುಮಾರು ಕ್ಯಾಪ್ಟನ್ಸಿ ಕಪ್ ಅಂತೆಲ್ಲ ಮಾಡಿ ಚಾರಿಟಿ ಕಪ್ ಅಂತೆಲ್ಲ ಮಾಡಿ ಅದನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಮೊವೆಂಬರ್ ಟೈಮಲ್ಲೂ ನಾವೆಲ್ಲ ಮೊವೆಂಬರ್ ಕಪ್ ಅಂತ ಮಾಡಿ ಸೊ ಅದ್ರದ್ದು ಇದನ್ನು ಚಾರಿಟಿ ಕೊಟ್ಟಿದ್ವಿ. ಸೊ ಇಟ್ಸ್ ನಾಟ್ ಜಸ್ಟ್ ಕ್ಲಬ್ ಪ್ಲೇಯಿಂಗ್ ಫಾರ್ ಕ್ರಿಕೆಟ್ ಬಟ್ ಆಲ್ಸೋ ಕಮ್ಯುನಿಟಿ ಅಂಡ್ ಅದೇ ನಮ್ಗೆ ಹೆಂಗಾಗಿದೆ ಅಂದ್ರೆ ನಾವು ಯಾರಾದ್ರೂ ಅಪ್ರೋಚ್ ಮಾಡಿದಾಗ ಕೌನ್ಸಿಲ್ಗೆ ಕಮ್ಯುನಿಟಿ ಕ್ರಿಕೆಟ್ ಅಂತ ಹೇಳ್ತಾ ಇದ್ದಂಗೆ ಅವ್ರು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಸಿಡ್ನಿ ವಾರಿಯರ್ಸ್ ರಾಯಲ್ ಸ್ಟ್ರೈಕರ್ಸ್ ಅವರು ಅಂತ. ಸೊ ಅದು ಒಂಥರ ವಿ ಹ್ಯಾವ್ ಮೇಡ್ ಅ ನೇಮ್ ಫಾರ್ ourselves in that as well. So from a very nice for mentioning. Actually last year ನಾವು ಇಂಟರ್ನಲ್ ಟೂರ್ನಮೆಂಟ್ ಸುಹಾಸ್ ಹೇಳ್ದಂಗೆ ಚಾರಿಟಿ ಕಪ್ ಅಂತ ಮಾಡಿ ನಾವು ಇದಕ್ಕೆ ಡೊನೇಷನ್ ಮಾಡಿದ್ವಿ. ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಆಫ್ ಬ್ಲೈಂಡ್ ಅಂತ ಅವರು ದೇ ಆಸ್ಕ್ ಫಾರ್ ಎ ಫ್ರಿಡ್ಜ್ ಬಿಕಾಸ್ ಅವರು ಬ್ಲೈಂಡ್ ಮಕ್ಕಳಿಗೆ ಪಾಪ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡಕ್ಕಿರಲಿಲ್ಲ. ಸೊ ವಿ ಕಾಂಟ್ರಿಬ್ಯೂಟೆಡ್ ಟು ದಟ್ ಇದನ್ನು. ಪ್ಲಸ್ ಇನ್ನೊಂದು ಡೊನೇಷನ್ ಏನಂತಂದ್ರೆ ಬುಕ್ಸ್ ಫಾರ್ ಅರೌಂಡ್ 250 ಸ್ಟೂಡೆಂಟ್ಸ್ಗೆ ಡೊನೇಟ್ ಮಾಡಿದ್ವಿ. ಸೊ ನಿಮ್ಮದು ಒಂದು ಬ್ಲೈಂಡ್ ಆರ್ಗನೈಸೇಷನ್ ಪ್ಲಸ್ ಸ್ಕೂಲ್ಸ್ಗೆ ಇದು ವಾಟ್ ಎವರ್ ಫಂಡ್ ನಾವು ನಮ್ಮ ಇಂಟರ್ನಲ್ ಇದರಿಂದ ತಗೊಂಡಿದ್ದೀವಿ ಅದನ್ನ. ಸೊ ನಿಮ್ಮ ಒಂದು ಕ್ರಿಕೆಟ್ ಕಪ್ಪು ಜಸ್ಟ್ ಫಾರ್ ನಾಟ್ ಫಾರ್ ಪ್ಲೇಯಿಂಗ್ ಅಂತ ಅಲ್ಲ, ಆಟಕ್ಕೋಸ್ಕರ ಅಲ್ಲ, ಬಟ್ ಆಲ್ಸೋ ನೀವೊಂದು ಕಮ್ಯುನಿಟಿಗೂ ಗಿವಿಂಗ್ ಬ್ಯಾಕ್. ಸೊ ಹಲವಾರು ಕಪ್ಸ್ ಗಳನ್ನ ಈ ತರ ಎಲ್ಲ ಆಟಗಳನ್ನೆಲ್ಲ ನಡೆಸಿ ಸೊ ಅದರಿಂದ ಬರೋ ಹಣಗಳನ್ನ ನೀವು ಸಮುದಾಯ. ಸೊ ತುಂಬಾ ಥ್ಯಾಂಕ್ಸ್ ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು. ನಾವು ಹೆಂಗ್ ಕಮ್ಯುನಿಟಿ ಕೊಡ್ತಾ ಇದೀವೋ ಹಂಗೆ ನಮ್ದು ವೈಫ್ಸ್ ಅವ್ರದ್ದು ಮೆನ್ಷನ್ ಮಾಡಬೇಕು. ಸಿಡ್ನಿ ವಾರಿಯರ್ಸ್ ಎಸ್ಪೆಷಲಿ ಎವ್ರಿ ಟೀಮ್ ಮೆಂಬರ್ ವೈಫ್ ಹೆಂಗ್ ಕಷ್ಟ ಮಾಡ್ಕೊಂಡಿದೀವಿ ಅಂತಂದ್ರೆ ಎವ್ರಿ ವೀಕೆಂಡ್ ಬಂದ್ ನಮ್ಗೆ ತಿಂಡಿ ತಂದು ಕೊಡ್ತಾರೆ ಅವ್ರು. ನಾವೆಲ್ಲ ಕ್ರಿಕೆಟ್ ಆಡಿ ಮುಗಿಸ್ಬೇಕಾದಾಗ ಫುಲ್ ಸುಸ್ತಾಗಿರುತ್ತೆ, ಬಂದ್ ಅವ್ರು ತಿಂಡಿ ಸರ್ವ್ ಮಾಡ್ತಿದ್ದಾರೆ. ಸೊ everyone in the team has taken initiative and they're giving it. So I think definitely we have to mention that. ಖಂಡಿತ ಆಕ್ಚುಲಿ ಏನೇ ಮಾಡ್ಬೇಕಾದ್ರೂ ಫ್ಯಾಮಿಲಿ ಸಪೋರ್ಟ್ ಇದೆ, ಯಾರು ಮಾಡಕ್ ಆಗದೇ ಇಲ್ಲ. ದೇ ಆರ್ ಆಲ್ವೇಸ್ ಅವರ್ ಬಿಹೈಂಡ್ ಲೈಕ್ ಎ ಬ್ಯಾಕ್ ಬೋನ್ ತರ ಇರ್ತಾರೆ. ಸೊ ವೆರಿ ನೈಸ್ ಆಫ್ ಯು. ಸೊ ಯು ಬೋತ್ ಮೆನ್ಷನ್ಡ್ ಅಬೌಟ್ ಯುವರ್ ಫ್ಯಾಮಿಲಿ ಆಸ್ ವೆಲ್. ನೀವು ಸ್ಯಾಟರ್ಡೆ ಆಟ ಆಡಿದಾಗ ಅವರೆಲ್ಲ ಕುಕ್ ಮಾಡಿ ನಿಮ್ಗೆಲ್ಲ ತಂದು ಕೊಡ್ತಾರೆ ಸುಸ್ತಾದಾಗ. So that's really very nice. So once again, wish you all the very best for both of you. Thank you. ಸೊ ನೀವು ಕೇಳ್ತಿದ್ರೆ ಅಪ್ಪು ರೇಡಿಯೋ 100.9 FM ಅಲ್ಲಿ ನೀವು ಎವ್ರಿ ಸಂಡೇ 3 ಗಂಟೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ಏರ್ ಆಗುತ್ತೆ. ಸೊ ಇದನ್ನ ನೀವು www.connectfm.in ಅಲ್ಲಿ ಹೋಗಿ ಕೂಡ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ ನೀವು ಕೇಳ್ಬೋದು. ಸೊ ಬನ್ನಿ, ನಿಮ್ಗೆ ಗೊತ್ತಿರ್ಬೋದು ಅಪ್ಪು ಅವರ ಒಂದು 50th ಬರ್ಡೇ ಬರ್ತಾ ಇದೆ. ನಾಳೆ ಅವರ ಒಂದು ಆಕ್ಚುಯಲ್ ಬರ್ತ್ಡೇ ಇದೆ. ಹಾಗೆ ಹಲವಾರು ಇವೆಂಟ್ಸ್ ಕೂಡ ಬರ್ತಾ ಇದೆ. ಇವರ 22 ಮಾರ್ಚ್ ಸಿಡ್ನಿ ಕನ್ನಡ ಒಕ್ಕೂಟ ಅವರು ಕೂಡ ಈ ಒಂದು ಡಂಡಾಸ್ ಕಮ್ಯುನಿಟಿ ಸೆಂಟರ್ ಅಲ್ಲಿ ಕರ್ನಾಟಕದ ರುಚಿ ಅಂತ ಒಂದು ಈ ಒಂದು ಫ್ರೀ ಇವೆಂಟ್ 12:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಫಾಲೋಡ್ ಬೈ 6 PM ಅಪ್ಪು ಉತ್ಸವ ಅಂತ, ಅದು ಕಲ್ಚರಲ್ ಆಕ್ಟಿವಿಟೀಸ್ ನ ಇಟ್ಕೊಂಡಿದ್ದಾರೆ. ಹಾಗೆ 23rd ಮಾರ್ಚ್ ಕೂಡ ಭಾವಸಂಗಮ ಮತ್ತೆ ಶ್ರೀ ಎಂಟರ್ಟೈನ್ಮೆಂಟ್ಸ್ ಆಸ್ಟ್ರೇಲಿಯಾ ಅಂತ ಇವರು ಕೂಡ ಅಪ್ಪು ಉತ್ಸವ ಈ ಒಂದು 50th ಬರ್ಡೇ ಸೆಲೆಬ್ರೇಷನ್ ಫೆಡರೇಷನ್ ಸ್ಕ್ವೇರ್ ಮೊದಲನೇ ಬಾರಿಗೆ ಒಂದು ಕನ್ನಡದ ಈ ಒಂದು ಕಾರ್ಯಕ್ರಮನ ಫೆಡರೇಷನ್ ಸ್ಕ್ವೇರ್ ಅಲ್ಲಿ ಮೆಲ್ಬೋರ್ನ್ ಅಲ್ಲಿ ಇಟ್ಕೊಂಡಿರೋದು. ಇದು 2:30 ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮನ ಅಪ್ಪು ಅವರ ಒಂದು 50th ಬರ್ಡೇನ ನಾವು ಆಚರಿಸೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನೀವು ತಪ್ಪದೆ ಹೋಗಿ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಕುಟುಂಬ ಸಮೇತ ಮತ್ತೆ ಬಹಳ ಸಂಖ್ಯೆಯಲ್ಲಿ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ಬನ್ನಿ ನಾವು ಒಂದು ಅಪ್ಪು ಅವರ ಒಂದು ಈ ಗೀತೆಯನ್ನ ಕೇಳೋಣ. ಸೊ ನಮ್ಮ ಕಾರ್ಯಕ್ರಮ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.